ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಗುರುವಾರ ನಡೆದ ಹಿರಿಯ ಕ್ರಿಕೆಟ್ ಆಟಗಾರರ ಪ್ರದರ್ಶನ ಪಂದ್ಯ ಅತ್ಯಂತ ರೋಚಕವಾಗಿ ನಡೆದು ಕ್ರಿಕೆಟ್ ಪ್ರಿಯರ ಮನತಣಿಸುವಲ್ಲಿ ಯಶಸ್ವಿಯಾಯಿತು. ಮಾಲಾದೇವಿ 11 ತಂಡದ ಅಮಿತ್ ಕಾಮತ್ ಅವರು ಭರ್ಜರಿ ಬ್ಯಾಟಿಂಗ್ ನಡೆಸಿದ್ದಲ್ಲದೆ ಕೊನೆಯ ಎಸೆತದಲ್ಲಿ ಚೆಂಡನ್ನ ಸಿಕ್ಸರ್ ಬಾರಿಸಿ ಮಾಲಾದೇವಿ ತಂಡಕ್ಕೆ ಜಯ ತಂದು ಕೊಟ್ಟರಲ್ಲದೆ 86 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರು. ಆರಂಭದಲ್ಲಿ ಟಾಸ್ ಗೆದ್ದ ಮಾಲಾದೇವಿ 11 ತಂಡದ ನಾಯಕ ಗಿರೀಶ್ ನಾಯ್ಕ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುರುಮಠ 11 ತಂಡದ ಪ್ರಶಾಂತ್ 21 ರನ್, ಫ್ರಾನ್ಸಿಸ್ 46 ರನ್ ಹಾಗೂ ಶ್ರೀಧರ್ ಹೊನ್ನಾವರ 14 ರನ್ ಬಾರಿಸಿದರು. 20 ಓವರ್ಗಳಲ್ಲಿ ಗುರುಮಠ 11 ತಂಡ 6 ವಿಕೆಟ್ ಕಳೆದುಕೊಂಡು 147 ರನ್ ಗಳಿಸಿತು. ಮಾಲಾದೇವಿ 11 ಪರ ಉದಯ್ ವಿ ನಾಯ್ಕ್, ಅಮಿತ್ ಕಾಮತ್, ಪ್ರಸನ್ನ ಕಾಮತ್, ಗಿರೀಶ್ ನಾಯ್ಕ್, ಸುಬೋಧ ಬಾಡ್ಕರ್ ತಲಾ 1 ವಿಕೆಟ್ ಗಳಿಸಿದರು. ಓವರ್ಗೆ 7.35 ರನ್ ಗಳಿಸುವ ಗುರಿಯೊಂದಿಗೆ ಬ್ಯಾಟಿಂಗ್ಗೆ ಇಳಿದ ಮಾಲಾದೇವಿ 11 ತಂಡ ಅಮಿತ್ ಕಾಮತ್ 86 ರನ್, ಪ್ರವೀಣ್ ಕಲ್ಗುಟ್ಕರ್ 16 ರನ್, ಮದನ್ ಬಾಂದೇಕರ್ 10 ರನ್ ಗಳಿಸಿದರು. ಅಂತಿಮ ಓವರ್ನಲ್ಲಿ ಗೆಲ್ಲಲು 8 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಬಿಗುವಿನ ಬೌಲಿಂಗ್ ನಡುವೆಯೂ 1 ಸಿಕ್ಸರ್ ಬಾರಿಸಿದ ಅಮಿತ್ ಕಾಮತ್ ಈ ಒತ್ತಡ ಕಡಿಮೆ ಮಾಡಲು ಯಶಸ್ವಿಯಾದರು. ಕೊನೆಯ ಎಸೆತದಲ್ಲಿ ಗೆಲ್ಲಲು 1 ರನ್ ಅಗತ್ಯವಿತ್ತು. ಕೊನೆಯ ಎಸೆತವನ್ನ ಕೂಡ ಸಿಕ್ಸರ್ಗೆ ಎತ್ತಿದ ಅಮಿತ್ ಕಾಮತ್ ಗೆಲುವಿನ ರೂವಾರಿಯಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದುಕೊಂಡರು. ಮಾಲಾದೇವಿ ಕ್ರಿಕೆಟ್ ತಂಡದ ಪ್ರವೀಣ್ ಕಲ್ಗುಟ್ಕರ್ 2 ಅತ್ಯುತ್ತಮ ಕ್ಯಾಚ್ ಹಿಡಿದು ಗಮನ ಸೆಳೆದರು. ಗುರುಮಠ 11 ಪರ ಮುರಳಿ 1, ಉದಯ್ ನೇತಲ್ಕರ್ 2, ರತ್ನಾಕರ್ ನಾಯ್ಕ್ 1 ವಿಕೆಟ್ ಗಳಿಸಿದರು. ಇನ್ನು ಮಾಲಾದೇವಿ 11 ತಂಡ ಪಂದ್ಯವನ್ನ ಗೆದ್ದು ಪ್ರಶಸ್ತಿ ಪಡೆದುಕೊಂಡರೆ ಗುರುಮಠ 11 ತಂಡ ರನ್ನರ್ ಅಪ್ ಆಗಿ ಪ್ರಶಸ್ತಿಯನ್ನ ಪಡೆದುಕೊಂಡಿತು. ಕಾರವಾರದಲ್ಲಿ ಕ್ರಿಕೆಟ್ನ ವೈಭವವನ್ನ ಮರಳಿ ತರುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಈ ಹಿರಿಯ ಕ್ರಿಕೆಟ್ ಆಟಗಾರರ ಪ್ರದರ್ಶನ ಪಂದ್ಯವನ್ನ ಮಾಜಿ ಶಾಸಕ ಸತೀಶ್ ಸೈಲ್ ಹಾಗೂ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಅವರು ಉದ್ಘಾಟಿಸಿದರು. ಸಮಾರೋಪ ಸಮಾರಂಭದಲ್ಲಿ ವಿಜೇತ ಹಾಗೂ ರನ್ನರ್ ಅಪ್ ತಂಡಗಳಿಗೆ ಬಹುಮಾನ ವಿತರಿಸಿದ ನಂತರ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಕಾರವಾರದಲ್ಲಿ ಕ್ರಿಕೆಟ್ಗೆ ಮರುಜನ್ಮ ನೀಡುವ ಉದ್ದೇಶದಿಂದ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ ದೀಪಕ್ ಹನೇಹಳ್ಳಿ ಅವರನ್ನ ಅಭಿನಂದಿಸುವುದಾಗಿ ತಿಳಿಸಿದರು. ಪರಸ್ಪರರಲ್ಲಿ ಮಿತ್ರತ್ವ ಬೆಳೆಸುವ ದೃಷ್ಟಿಯಲ್ಲಿ ಇಂತಹ ಕ್ರೀಡಾಕೂಟ ಆಗಬೇಕಿದೆ. ಈ ದಿಶೆಯಲ್ಲಿ ದೀಪಕ್ ಹನೇಹಳ್ಳಿ ಮುಂದಾಳತ್ವ ವಹಿಸಲಿ ಎಂದರು. ಕಾರವಾರ ಅಂಕೋಲಾ ಕ್ಷೇತ್ರದ ಯಾವುದೇ ಕ್ರೀಡಾಪಟುಗಳು ರಾಜ್ಯ ಮಟ್ಟ, ದೇಶ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವುದಿದ್ದರೆ ಅವರು ಬಿಪಿಎಲ್ ಕಾರ್ಡ್ ಹೊಂದಿದ್ದರೆ ಅಂತಹ ಕ್ರೀಡಾಪಟುಗಳಿಗೆ ಎಲ್ಲಾ ರೀತಿಯ ನೆರವು ತಮ್ಮಿಂದ ನೀಡಲಾಗುವುದು ಎಂದರು. ನಮ್ಮ ಗ್ರಾಮದಲ್ಲಿ ಕ್ರಿಕೆಟ್ ಅನ್ನ ಮತ್ತೆ ತರಬೇಕು. ಮತ್ತೆ ಈ ಮಾಲಾದೇವಿ ಏನು ಕ್ರೀಡಾಂಗಣ ಒಂದು ಇದೆ, ಇದು ಬಹಳ ದಿವಸದಿಂದ ಈ ಕ್ರಿಕೆಟ್ ಅನ್ನ ಈಗ ಮತ್ತೆ ಏನು ಮಾಡಿದೆ, ಸ್ಟಾರ್ಟ್ ಮಾಡಿದೆ. ಆದ್ದರಿಂದ ಎಲ್ಲರಿಗೂ ಇದು ಒಂದು ಸಂತಸದ ಒಂದು ಏನು ದಿವಸ. ಇದಕ್ಕೆ ಯಾವುದೇ ಥರದ ರಾಜಕೀಯ ಲೇಪ ಇಲ್ಲ, ಏನೂ ಇಲ್ಲ. ಒಂದು ಒಳ್ಳೆಯ ಕಲ್ಚರ್ ಆ್ಯಕ್ಟಿವಿಟೀಸನ್ನು ಮತ್ತೆ ಮಾಡೋಣ ಅಂತ ನನಗೊಂದು ಅವರಿಗೆ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ. ಇನ್ನು ಬಹುಮಾನ ವಿತರಣೆ ಕಾರ್ಯಕ್ರಮದ ನಂತರ ಮಾತನಾಡಿದ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಅವರು, ದೀಪಕ್ ಹನೇಹಳ್ಳಿ ಕಾರವಾರದ ಮೇಲೆ ತಮಗೆ ಇರುವ ಪ್ರೀತಿಯನ್ನ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡುವ ಮೂಲಕ ಮಾಡುತ್ತಿದ್ದಾರೆ. ಇದೇ ರೀತಿ ಹಲವರು ಮುಂದೆ ಬಂದು ಕಾರವಾರದ ಮಕ್ಕಳಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ ನೀಡುವಂತಾಗಲಿ ಎಂದು ಆಶಿಸುತ್ತೇನೆ ಎಂದರು. ದೀಪಕ್ ಹೊನ್ನೇಹಳ್ಳಿ ಅವರು ಕಾರವಾರದ ತನ್ನ ಪ್ರೀತಿಯನ್ನು ಅದನ್ನು ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ಏನು ನಡೆಸಿಕೊಂಡು ಕ್ರಿಕೆಟ್ ಪ್ರೇಮಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಅನೇಕರು ಮುಂದೆ ಬಂದು ನಮ್ಮ ಕಾರವಾರದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸ್ಪೋರ್ಟ್ಸ್ ಕಲೆಯಲ್ಲಿ ಮುಂದೆ ಬರುವಂತಹ ಒಂದು ಪ್ರೋತ್ಸಾಹ ಕೊಡುವಂತಾಗಲಿ ಅಂತ ನಾನು ತಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಸ್ಪೋರ್ಟ್ಸ್ ಬಹಳ ಒಳ್ಳೆಯದು, ಬಹಳ ಮುಖ್ಯ. ನಾವು ಹಿಂದಿನ ದಿವಸಗಳಲ್ಲಿ ಕೂಡ ಕೇಳಿದ್ದೇವೆ, ಆಟ, ಊಟ ಮತ್ತು ಓಟ ಹಾಗೂ ಅಭ್ಯಾಸ ಇದೆಲ್ಲ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದದ್ದು. ವೇದಿಕೆಯಲ್ಲಿ ನ್ಯಾಯವಾದಿ ಪ್ರದೀಪ್ ನಾಯ್ಕ್, ಉಲ್ಲಾಸ್ ರೇವಣ್ಕರ್, ಪ್ರದೀಪ್ ರಾಣೆ, ಗೌರೀಶ್ ಪಂಡಿತ್, ಹರೀಶ್ ಸಾಗೇಕರ್, ಸಹದೇವ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊಬೈಲ್ ಕ್ಲಿನಿಕ್, ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ. ಸ್ಯಾಮ್ಸಂಗ್, ಒಪ್ಪೋ, ವಿವೋ, ಐಫೋನ್, ನೋಕಿಯಾ, ಒನ್ ಪ್ಲಸ್, ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು.
ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ. ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ 0% ರಷ್ಟು ಡೌನ್ ಪೇಮೆಂಟ್ನಲ್ಲಿ. ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ. ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ. ಹಿಂದೆ ಭೇಟಿ ನೀಡಿ. ಮೊಬೈಲ್ ಕ್ಲಿನಿಕ್, ಡಾಕ್ಟರ್ ಕಮಲಾಕರ್ ರಸ್ತೆ, BSNL ಕಚೇರಿ ಎದುರು, ಕಾರವಾರ.